ಜನವರಿ 29-30ರಂದು ವಿಶಿಷ್ಟ ಲೈಂಗಿಕತೆ ಸಮುದಾಯದ ಸಮಾವೇಶ. ತುಮಕೂರಿನ ಬಾಲಭವನದಲ್ಲಿ ನಡೆಯಲಿರುವ ಕಾರ್ಯಕ್ರಮ. ತುಮಕೂರಿನಲ್ಲಿ ಇಂದು ಸಾರಥ್ಯ ಕರ್ನಾಟಕ ರಾಜ್ಯ ಮಟ್ಟದ ವಿಶಿಷ್ಟ ಲೈಂಗಿಕತೆ ಸಮುದಾಯ ಸಂಘಟನೆಗಳ ಒಕ್ಕೂಟದಿಂದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಇದೇ ತಿಂಗಳ 29-30ರಂದು ಸಮತ್ವ ಸಂಸ್ಥೆಯ ಸಹಯೋಗದೊಂದಿಗೆ ತುಮಕೂರಿನ ಬಾಲಭವನದಲ್ಲಿ ನಡೀತಾ ಇರುವ 14ನೇ ವರ್ಷದ ರಾಜ್ಯ ಮಟ್ಟದ ವಿಶಿಷ್ಟ ಲೈಂಗಿಕತೆ ಸಮುದಾಯದ ಸಮಾವೇಶದಲ್ಲಿ ಎಲ್ಲರೂ ಭಾಗಿಯಾಗುವಂತೆ ತಿಳಿಸಲಾಯಿತು. ಇನ್ನು ಸಾರಥ್ಯ ಸಂಸ್ಥೆಯ ರಾಜ್ಯಾಧ್ಯಕ್ಷ ಬಸವರಾಜು ಮಾತನಾಡಿ, ಈ ಸಮುದಾಯವು ಸಾರ್ವಜನಿಕವಾಗಿ ಗುರುತಿಸಿಕೊಳ್ಳಲಾಗದೆ ಹಲವು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದು ಹಾಗೂ ಹಲವಾರು ಸೌಲಭ್ಯಗಳಿಂದ ವಂಚಿತವಾಗಿದ್ದು, ಇದೆಲ್ಲದರ ಬಗ್ಗೆ ಅಧಿಕಾರಿಗಳಿಗೆ ಹಾಗೂ ಸರ್ಕಾರಕ್ಕೆ ಸಮಾವೇಶದಲ್ಲಿ ಚರ್ಚೆ ಮಾಡಿ ಗಮನಕ್ಕೆ ತರಲು ತೀರ್ಮಾನಿಸಿರುವುದರ ಬಗ್ಗೆ ತಿಳಿಸಿದರು. ಮತ್ತೊಮ್ಮೆ ಎಲ್ಲ ಮಾಧ್ಯಮ ಮಿತ್ರರಿಗೂ ನನ್ನ ನಮಸ್ಕಾರಗಳು. ನಾನು ಇವಾಗಲೇ ಹೇಳಿದ್ದೀನಿ, ನಾನು ಕರ್ನಾಟಕ ರಾಜ್ಯ ಮಟ್ಟದ ವಿಶಿಷ್ಟ ಲೈಂಗಿಕತೆ ಸಮುದಾಯ ಸಂಘಟನೆಗಳ ಸಾರಥ್ಯ ಒಕ್ಕೂಟ, ಈ ಒಕ್ಕೂಟದ ರಾಜ್ಯ ಅಧ್ಯಕ್ಷರಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಾನು ತಮ್ಮ ಮುಂದೆ ಒಂದು ಸಾರಥ್ಯದ ಕಿರು ಪರಿಚಯವನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮುಖ್ಯವಾಗಿ ಸಾರಥ್ಯ ಅನ್ನೋದು ಇದು ಒಂದು ಸಂಸ್ಥೆ ಅಲ್ಲ, ಇದು ಒಂದು ಇಡೀ ಕರ್ನಾಟಕ ರಾಜ್ಯದ 28 ಜಿಲ್ಲೆಯ ಒಂದು ಸಮುದಾಯ ಸಂಘಟನೆಗಳ ಒಂದು ರೆಪ್ರೆಸೆಂಟೇಟಿವ್, ಅದರದ್ದು ಒಂದು ಒಕ್ಕೂಟ ಅಂತಲೇ ನಾವು ಹೇಳ್ತೀವಿ. ಸೊ ಮುಖ್ಯವಾಗಿ ಈ ಒಕ್ಕೂಟ ಹೆಂಗೆ ಫಾರ್ಮ್ ಆಯಿತು ಅನ್ನೋದು ಕೂಡ ನಾನು ತಮಗೆ ಹೇಳ್ತೀನಿ. ನಾವು 2009ರಲ್ಲಿ ಈಗ ನೀವು ನಮ್ಮ ಲಿಂಗತ್ವ ಅಲ್ಪಸಂಖ್ಯಾತರು ಅಂದಾಗ ನೀವು ಜಾಸ್ತಿ ಯಾರು ಸ್ಯಾರಿ ಮೇಲೆ ಇರ್ತಾರೆ ಅವ್ರನ್ನೇ ಅಂತ ನೀವು ನಿಮ್ಮ ಕಣ್ಮುಂದೆ ಬರುತ್ತೆ. ಬಟ್ ಇದು ಅದು ಅಲ್ಲ. ಮುಖ್ಯವಾಗಿ ನಾವು ಏನು ಪ್ಯಾಂಟ್ ಶರ್ಟ್ನಲ್ಲಿ ಇರ್ತೀವಿ, ಗಂಡಾಗಿರ್ತೀವಿ, ಗಂಡಾಗಿನೇ ಗುರುಸ್ಕೊತೀವಿ ಸಮಾಜದಲ್ಲಿ. ಅಂಥವರು 2009ರಲ್ಲಿ ಇಡೀ ಕರ್ನಾಟಕದ 28 ಜಿಲ್ಲೆಯ ಸಮುದಾಯ ಸಂಘಟನೆಗಳ ಒಂದು ನೇತಾರರು ಒಂದು ಕಡೆ ಸಭೆ ಸೇರಿ ನಮ್ಮ ಸಮಸ್ಯೆಗಳನ್ನು ಚರ್ಚಿಸಿ ಈ ಒಂದು ಸಾರಥ್ಯ ಒಕ್ಕೂಟ ಅಂತ ನಾವು ಫಾರ್ಮ್ ಮಾಡ್ಕೊತೀವಿ. ಮುಂದುವರೆದು 2010ರಲ್ಲಿ ಕರ್ನಾಟಕ ರಾಜ್ಯ ಸೊಸೈಟಿ ಆ್ಯಕ್ಟ್ ಏನಿದೆ ಅದರಲ್ಲಿ ಕೂಡ ನಾವು ನೋಂದಣಿನ ಕೂಡ ನಾವು ಮಾಡ್ಕೊತೀವಿ. ಸೊ ಇದರದ್ದು ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ, ಕೋತಿ, ಡಿ ಮತ್ತು ಬೈಸೆಕ್ಷುವಲ್ ಈ ಒಂದು ಲೈಂಗಿಕತೆಯ ಗುರುತಿಸುವಿಕೆ ಏನಿದೆಯಲ್ಲ, ಈ ಗುರುತಿಸುವಿಕೆ ವ್ಯಕ್ತಿಗಳನ್ನು ಸಮಾಜದಲ್ಲಿ ಗೌರವಿತವಾಗಿ ತಮ್ಮನ್ನು ತಾವು ವ್ಯಕ್ತಪಡಿಸ್ಕೊಳ್ಳೋದು ಅಥವಾ ನನ್ನ ಐಡೆಂಟಿಟಿ ಇದೆ ಅಂತಲೇ ಮುಕ್ತವಾಗಿ ಹೇಳಿಕೊಳ್ಳೋಂಥ ಒಂದು ವಾತಾವರಣವನ್ನು ನಾವು ನಿರ್ಮಾಣ ಮಾಡ್ಕೊಂಡು ಬರ್ತಾಯಿದ್ದೀವಿ. ಸೊ ಇದು ನಮ್ಮ ಒಂದು ಉದ್ದೇಶ. ಬಟ್ ಪ್ರಸ್ತುತ ನಾವು ಕರ್ನಾಟಕ ರಾಜ್ಯದಲ್ಲಿ 28 ಜಿಲ್ಲೆಗಳಲ್ಲಿ ಸಮುದಾಯ ಸಂಘಟನೆ ಜೊತೆಯಲ್ಲಿ ಸೇರಿಕೊಂಡು ಕೆಲಸ ಮಾಡ್ತಾ ಇದ್ವಿ ನಾವು. ಇನ್ನು ವಿಶಿಷ್ಟ ಲೈಂಗಿಕತೆ ಉಳ್ಳವರು ಮಾತನಾಡಿ, ನಾವೆಲ್ಲರೂ ಕೂಡ ನಮ್ಮ ಮನಸ್ಸಿನ ಭಾವನೆಗಳನ್ನ ಸಾರ್ವಜನಿಕವಾಗಿ ತೋರಿಸಲಾಗದೆ ಬದುಕ್ತಿದ್ದೇವೆ. ಸಮಾಜದಲ್ಲಿ ನಾವು ಗಂಡಸಿನಂತೆ ವೇಷಭೂಷಣಗಳನ್ನ ಹಾಕೊಂಡಿದ್ರೂ ಕೂಡ ಭಾವನೆಯಲ್ಲಿ ಹೆಣ್ಣಾಗಿ ಬದುಕ್ತಿದ್ದೇವೆ. ಆದರೆ ಎಲ್ಲರ ಎದುರಿಗೆ ಇದನ್ನ ವ್ಯಕ್ತಪಡಿಸಲು ಆಗ್ತಾ ಇಲ್ಲ. ಮನೆಯಲ್ಲಿ ನಾವು ಗಂಡಾಗಿದ್ದರೂ ಆಚೆ ಬಂದಾಗ ನಮ್ಮ ಭಾವನೆ ಹೆಣ್ಣಾಗಿ ಬದಲಾಗುತ್ತೆ. ನಮಗೆ ತುಂಬಾ ಮೋಸ ಆಗ್ತಾ ಇದೆ. ಅದನ್ನ ಸರ್ಕಾರದ ಗಮನಕ್ಕೆ ತರಲು ನಾವು ಕಷ್ಟಪಡ್ತಿದ್ದೇವೆ ಎಂದು ತಿಳಿಸಿದ್ರು. ನನಗೂ ಕೂಡ ಹುಡುಗಿ ತರ ಫೀಲಿಂಗ್ಸ್ ಇರೋದ್ರಿಂದ, ನಾನು ಹುಡುಗಿ ಹಾಗೆ ಮನಸ್ಸಲ್ಲಿ ನಾನು ಅನ್ಕೊಂಡಿರೋ ಕಾರಣದಿಂದ ನಾನು ನಮ್ಮ ಪಕ್ಕದ ಮನೆಯವನ ಜೊತೆಲಿ ನಾನು ಒಳ್ಳೆ ಲವರ್ಸ್ ಯಾವ ಥರ ಇರ್ತಾರೆ ಆ ಥರ ನಾನು ಮಾತಾಡ್ತಿರ್ಬೇಕಾದ್ರೆ ಖುದ್ದಾಗಿ ನಮ್ಮ ತಂದೆಯವರೇ ನನ್ನ ಗಮನಿಸಿಬಿಟ್ಟು, ಏನಕ್ಕೆ ನೀನು ಆ ಥರ ವರ್ತಿಸ್ತೀಯ ಅಂತೇಳಿ ನನಗೆ ಹೊಡೆದಿರೋದುಂಟು, ಬರೆದಿರೋದುಂಟು. ಆ ಹೊಡೆತ ತಾಳಲಾರ್ದೇ ನಾನು ಹೊರಗಡೆ ಬಂದೆ ಕುಟುಂಬದಿಂದ ಹೊರಗಡೆ ಬಂದಾಗ ಸುಮಾರು ದಿನಗಳ ಕಾಲ ಅಲ್ಲಿ ಅಲೆಮಾರಿ ಜೀವನ ಸಾಗಿಸಿದೆ. ಆದರೂ ನನಗೆ ಇನ್ನೊಂದು ಏನಪ್ಪ ಅಂದರೆ, ನಾನು ಏನೇ ಇದ್ದರೂ ಕೂಡ ಇದೇ ಥರ ಇರಬೇಕು. ಪ್ಯಾಂಟ್ ಶರ್ಟಲ್ಲಿ ನಾನು ಡ್ರೆಸ್ ಕೋಡ್ ಚೇಂಜ್ ಮಾಡಬಾರ್ದು. ನನ್ನ ಭಾವನೆಗಳೇನಿದ್ದಾವೆ ನಾನು ಇವತ್ತಲ್ಲ ನಾಳೆ ನಾನು ಸಮಾಜಕ್ಕೆ ನಾನು ತಲುಪಿಸ್ತೀನಿ ಅಂತ ನನಗೊಂದು ಛಲ ಇತ್ತು. ಅದನ್ನು ನಾವು ತಲುಪಿಸ್ತೀವಿ ಕೂಡ. ಇವತ್ತಲ್ಲ ನಾಳೆ ಎಲ್ಲರಿಗೂ ತಲುಪಿಸ್ಬಿಟ್ಟು ನಾವು ಒಂದು ಇದು ಮಾಡ್ತೀವಿ. ಹಾಗೆ ಅಲ್ಲಿ ನಾನು ಹೊರಗಡೆ ಬಂದಾಗ ಅಲ್ಲಿ ಸುಮಾರು ದಿನಗಳ ಕಾಲ ನಾನು ಅಲೆಮಾರಿ ಜೀವನ ಸಾಗಿಸಿಬಿಟ್ಟು ನನ್ನೆಲ್ಲ ಸಹಪಾಠಿಗಳು, ನನ್ನ ಗೆಳೆಯರೆಲ್ಲ ಸೇರಿ ನನಗೆ ಒಂದು ಚಿಕ್ಕ ರೂಮ್ ತೆಗೆದುಕೊಟ್ರು. ಆ ರೂಮಲ್ಲಿ ನಾನು ಇದ್ಕೊಂಡಾಗ ಅಲ್ಲಿ ನಾನು ನನ್ನ ಜೀವನಕ್ಕೆ ಏನಾದರೂ ಒಂದು ಮಾಡ್ಕೋಬೇಕಲ್ವಾ. ರೂಮ್ ಏನೋ ಫ್ರೆಂಡ್ಸ್ ತೆಗೆದುಕೊಟ್ರು. ಅವ್ರು ಎಷ್ಟು ದಿನ ಅಂತ ಊಟ ತಂದು ಕೊಡ್ತಾರೆ. ಹಂಗಾಗಿ ನಾನು ಒಂದು ಶಾಪಲ್ಲಿ ಕೆಲಸ ಮಾಡೋಕ್ಕೆ ಹೋದೆ. ಬಟ್ಟೆ ಶಾಪಲ್ಲಿ ಕೆಲಸ ಮಾಡೋಕ್ಕೆ ಹೋದಾಗ ಅಲ್ಲಿ
ಅವರು ಸ್ವಲ್ಪ ದಿನ ನನ್ನ ಚೆನ್ನಾಗೇ ಕೆಲಸ ಮಾಡಿಸ್ಕೊತ ಇದ್ರು. ಬರ್ತಾ ಬರ್ತಾ ದಿನೇ ಕಳೆದಂತೆಲ್ಲ ಅವರು ವೈಯಕ್ತಿಕ ಕೆಲಸಗಳು ಸ್ಟಾರ್ಟ್ ಮಾಡಿದ್ರು. ನಾವು ಟ್ರಾನ್ಸ್ಜೆಂಡರ್ ಅಂತ ನಮ್ಗೆ 1% ಕೊಟ್ಟಿದ್ದಾರೆ, ಜೊತೆಗೆ ಮೀಸಲಾತಿ ಅಂತ ಕೊಟ್ಟಾಗ ಅವರು ನಮಗೆ ಕೂಡ ಅದು ಚೇಂಜ್ ಮಾಡ್ಬೋದಿತ್ತು. ಅಲ್ಲಿ ಎಲ್ಲೂ ಮಾರ್ಗದರ್ಶನ ಇಲ್ಲ ನಮಗೆ ನಮ್ಮ ಸಮುದಾಯದ ಬಗ್ಗೆ. ಜೊತೆಗೆ ನಮ್ಮ ಒಂದು ಜಿಲ್ಲೆಯಲ್ಲಿ ಸುಮಾರು ಸೆಕ್ಟರ್ಗಳಲ್ಲಿ ಗೌರ್ಮೆಂಟ್ ಸೆಕ್ಟರಲ್ಲಿ ನಮ್ಮ ಸಮುದಾಯದವರು ಕೆಲಸ ಮಾಡ್ತಿದ್ದಾರೆ. ಜಡ್ಜ್ ಕೋರ್ಟಲ್ಲಿ ಒಂದು ಡಿ ಗ್ರೂಪ್ ಆಗಿ ಕೆಲಸ ಮಾಡ್ತಿದ್ದಾರೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಇಲ್ಲೇ ನಮ್ಮ ತುಮಕೂರು ಕೆಲವು ಏನು ಕಾಲೇಜ್ಗಳಲ್ಲಿ ಕೂಡ ಲೆಕ್ಚರರ್ ಆಗಿ ಕೂಡ ನಮ್ಮ ಸಮುದಾಯದವರು ಕೆಲಸ ಮಾಡ್ತಿದ್ದಾರೆ. ಸೊ ನಾವು ಸಮತ್ವ ಸಮುದಾಯ ಸಂಘದಿಂದ ನಾವು ಬಂದು ವಕಾಲತ್ತು ಮಾಡೋದು, ನಮ್ಮ ಒಂದು ಐಡೆಂಟಿಟಿಗಳ ಬಗ್ಗೆ ಗೌರ್ಮೆಂಟ್ ಸೆಕ್ಟರ್ಗಳಲ್ಲಿ ತಿಳಿಸೋದು, ಇದನ್ನು ಕೆಲಸ ಮಾಡಿಕೊಂಡು ಬರ್ತಾ ಇದ್ದೀವಿ. ಟೋಟಲ್ ಆಗಿ ನಾವು LGBTQIA+ ಈ ಒಂದು ಸಮುದಾಯಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದೀವಿ. ಇದು ಸಮುದಾಯದ ಸಂಘಟನೆ. ನಮ್ಮ ಒಂದು ಹಕ್ಕುಗಳಿಗಾಗಿ ಹೋರಾಟಗಳಿಗಾಗಿ ನಾವು ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಈಗ ಏನು ಶಕ್ತಿ ಯೋಜನೆ ಅಂತ ಬಂದಾಗ ಅಲ್ಲಿ ಟ್ರಾನ್ಸ್ಜೆಂಡರ್ ಅಂದರೆ ಇವ್ರು ಏನು ಸಾರಿನಲ್ಲಿ ಇರ್ತಾರೆ ಅವ್ರಿಗಷ್ಟೇ ಅಕ್ಸೆಪ್ಟ್ ಮಾಡಿಸುತ್ತೆ ಸಮಾಜ. ನನ್ನಲ್ಲಿ ಹೆಣ್ಣು ಭಾವನೆ ಇದೆ, ನಾನು ಹೇರಿದೋನಿನಲ್ಲಿ ನಾನು ಹೆಣ್ಣಂತಲೇ ಗುರುತಿಸ್ಕೊಂಡು ಮಾತಾಡ್ತೀನಿ ಅಂದರೆ ತುಂಬ ಸರಿ ನಮ್ಮ ಒಂದು ತುಮಕೂರಿನಲ್ಲಿ ಇಶ್ಯೂ ಆಗಿದೆ. ಬಸ್ಸು ವಿಚಾರದಲ್ಲಿ, ಟಿಕೆಟ್ ಕೊಡೋ ವಿಚಾರದಲ್ಲಿ ಎಲ್ಲೂ ನಮ್ಮ ಬಗ್ಗೆ ಯಾವುದೇ ಸರಿಯಾದ ಮಾಹಿತಿ ನಾವು ಹೇಳ್ಕೊಂಡ್ರು ಕೂಡ ನಮ್ಮನ್ನು ಸಮಾಜ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಇನ್ನು ಜನವರಿ 29, 30ರಂದು ನಡೆಯುವ ಈ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್, ಎಸ್ಪಿ ಅಶೋಕ್ ಕೆವಿ, ಸಿವಿಲ್ ನ್ಯಾಯಾಧೀಶರಾದ ನೂರುನಿಸಾ ಅವರು ಹಾಗೂ ಇನ್ನು ಮುಂತಾದ ಅಧಿಕಾರಿಗಳು ಭಾಗಿಯಾಗಲಿದ್ದು, ಕರ್ನಾಟಕ ರಾಜ್ಯಾದ್ಯಂತ ಈ ರೀತಿ ವಿಶಿಷ್ಟ ಲೈಂಗಿಕತೆ ಇರುವ ಸುಮಾರು 200ಕ್ಕೂ ಹೆಚ್ಚು ಜನ ಸೇರುವ ನಿರೀಕ್ಷೆ ಇದೆ ಎಂದು ತಿಳಿಸಿದರು. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಬಸವರಾಜ ಸಾರಥ್ಯ ರಾಜ್ಯ ಅಧ್ಯಕ್ಷ ತ್ರಿಮೂರ್ತಿ ಕೆ, ಸಾರಥ್ಯ ರಾಜ್ಯ ಸಂಚಾಲಕ ಪುಂಡಲಿಕ ಸಾಗರ್ಕರ್, ಅಂತರಂಗ ಸಂಘಟನೆ ಸದಸ್ಯ ಮಂಜುನಾಥ, ಸಾರಥ್ಯ ರಾಜ್ಯಮಟ್ಟದ ಒಕ್ಕೂಟದ ಕಾರ್ಯಕಾರಿ ಸಮಿತಿ ಸದಸ್ಯ ಶಿವರಾಮು, ಈರಣ್ಣ ನಾಯಕ್ ಮುಂತಾದವರು ಹಾಜರಿದ್ದರು. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.